ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಮಳೆ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಪ್ರಕಾಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಪ್ರಕಾಶ್, ಹುಬ್ಬಳ್ಳಿಯಲ್ಲಿ ಎಲ್ಲೆಲ್ಲಿ ಮಳೆ ಅವಾಂತರದಿಂದ ಏನೇನ್ ಸಮಸ್ಯೆಗಳಾಗಿದ್ದಾವೆ, ಮುನ್ನೆಚ್ಚರಿಕಾ ಕ್ರಮವಾಗಿ ಈಗ ಏನೇನ್ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ, ಸದ್ಯಕ್ಕೆ ಮಳೆ ಬಿಟ್ಟಿದೆಯಾ, ಇನ್ನು ಹಾಗೇನೆ ಬರ್ತಾ ಇದೆಯಾ ಪ್ರಕಾಶ್? ಎಸ್ ರಂಜಿತ್, ಖಂಡಿತವಾಗ್ಲೂ ಏನಂದ್ರೆ ನಿನ್ನೆ ಇಡೀ ರಾತ್ರಿ ವರುಣನ ಆರ್ಭಟದಿಂದಾಗಿ ವಾಣಿಜ್ಯನಗರಿ ಹುಬ್ಬಳ್ಳಿ, ಅದೇ ರೀತಿ ಕೇವಲ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲದೆ ಇಡೀ ಧಾರವಾಡ ಜಿಲ್ಲೆಯೇ ತತ್ತರಿಸಿ ಹೋಗಿರ್ತಕ್ಕಂಥದ್ದು. ಒಂದ್ ಕಡೆ ನಗರ ಪ್ರದೇಶಗಳಲ್ಲೂ ಸಹ ಇದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ ಏನು ಹೃದಯ ಭಾಗದಲ್ಲಿರ್ತಕ್ಕಂಥ ಪಡದೈನ ಹಕ್ಕಲು ಅಂದ್ರೆ ನ್ಯೂ ಇಂಗ್ಲಿಷ್ ಸ್ಕೂಲ್ ಭಾಗದಲ್ಲಿರ್ತಕ್ಕಂಥ ಪಡದೈನ ಹಕ್ಕಲು ಪ್ರದೇಶದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಏನು ಸುರಿತ ವರುಣನ ಆರ್ಭಟಕ್ಕೆ ಇಲ್ಲಿ ಬಹುತೇಕ ಒಂದು 40-45ಕ್ಕೂ ಮನೆಗಳು ಸಾಕಷ್ಟು ಜಲಾವೃತ ಆಗಿರುವಂತದ್ದು. ಒಂದ್ ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿ ಏನು ನೀರು ನುಗ್ಗಿದೆ ಅಂದ್ರೆ ಈ ಮನೆ ಹಿಂಭಾಗ ಏನು ನಾಲಾ ಇದೆ, ಈ ಬೃಹತ್ ನಾಲಾ ತುಂಬಿ ಸಂಪೂರ್ಣವಾಗಿ ಇಲ್ಲಿ ಬಹುತೇಕ ಮನೆಗಳು ಜಲಾವೃತ ಆಗಿರುವಂತದ್ದು. ರಾತ್ರಿ ಇಡೀ ಇಲ್ಲಿನ ಜನರು ಸಂಪೂರ್ಣವಾಗಿ ಜಾಗರಣೆ ಮಾಡುವಂತ ಒಂದು ನಿರ್ಮಾಣ ಆಗಿತ್ತು. ಇಡೀ ಶಾಪವನ್ನು ಹಾಕುವಂತ ನಿಟ್ಟಿನಲ್ಲಿ ಇಲ್ಲಿ ಮುಂದಾಗಿರುವಂತದ್ದು. ನಾನು ಇಲ್ಲಿನ ವಾಸ್ತವ ಸ್ಥಿತಿಯನ್ನ ತಮಗೆ ತೋರಿಸ್ತಾ ಹೋಗ್ತೀನಿ, ಯಾವ ರೀತಿ ಸಮಸ್ಯೆ ಆಗಿದೆ ಅಂತಕ್ಕಂಥದ್ದು. ಪ್ರತಿಯೊಂದು ಎತ್ತರ ಮಟ್ಟದಲ್ಲಿ ಇರ್ತಕ್ಕಂಥ ಮನೆಗಳಿಗೂ ಕೂಡ ಏನು ಇಲ್ಲಿ ನೀರು ನುಗ್ಗಿರುವಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಬಹುದೊಡ್ಡ ಅವಾಂತರವೇ ಇಲ್ಲಿ ಸೃಷ್ಟಿಯಾಗಿದೆ. ಇನ್ನೂ ಕೂಡ ಬೆಳಗ್ಗೆ ಆದ್ರೂ ಕೂಡ ಇಡೀ ರಾತ್ರಿಯಿಂದ ಇಲ್ಲಿನ ನಾಗರಿಕರು ಮನೆಯಲ್ಲಿ ನುಗ್ಗಿರತಕ್ಕಂಥ ನೀರನ್ನ ಹೊರಹಾಕುವಂತ ನಿಟ್ಟಿನಲ್ಲಿ ಇಲ್ಲಿ ಮುಂದಾಗಿರುವಂತದ್ದು. ರಂಜಿತ್, ಇನ್ನ ಪ್ರತಿ ಬಾರಿಯೂ ಪ್ರತಿ ವರ್ಷವೂ ಕೂಡ ಇಲ್ಲಿ ಮಳೆ ಬಂದ್ರೆ ಇದೇ ರೀತಿ ಒಂದು ಅವಾಂತರ ಸೃಷ್ಟಿ ಆಗುತ್ತೆ ಅಂತಕ್ಕಂಥ ಒಂದು ಅಳಲನ್ನ ಇಲ್ಲಿ ಯಾವ ರೀತಿ ಸಮಸ್ಯೆ ಆಗಿದೆ, ಪ್ರತಿ ಬಾರಿ ಇದೇ ಸಮಸ್ಯೆನ ಇಲ್ಲಿ ಸರ್ ಕೇಳಕ್ ನೋಡ್ರಿ ಸರ್, ರಾತ್ರಿ ಒಬ್ರು ಬಂದಿಲ್ರಿ ಸರ್, ಇನ್ನು ಮಟ್ಟ ಸರ್ ನಾವು ಹುಡುಗರು ಕೆಲ್ಸಕ್ಕೆ ಹೋಗ್ಯಾರ ಸರ್. ಸಂಪರ್ಕ ಕಡಿತ ಆಗಿದೆ, ಮತ್ತೆ ಸಂಪರ್ಕ ಮಾಡೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ ಅವರನ್ನ. ನೋಡಿ, ಬಿಟ್ಟು ಬಿಡದೆ ಸುರಿದಂತ ಮಳೆ ತಂದಿರುವಂತ ಅವಾಂತರ ಅದು ಹುಬ್ಬಳ್ಳಿಯಲ್ಲಿ ಪ್ರತಿ ಬಾರಿಯೂ ಕೂಡ ಹಿಂಗೆ ಆಗುತ್ತಂತೆ. ಕಳೆದ ಸಲವೂ ಹಿಂಗೆ ಆಗಿತ್ತಂತೆ. ಆ ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ನೋಡಿ, ಎಷ್ಟು ಮಳೆ ಬಂದು ನೀರೆಲ್ಲ ಬಂದು ಒಳಗಡೆ ಇದ್ದಂತ ವಸ್ತು ಬಟ್ಟೆ ಬರೆ ಎಲ್ಲ ಕುಚ್ಕೊಂಡು ಹೋಗಿದೆ. ಹೆಸರು ಎಷ್ಟಿದೆ ನೋಡಿ. ಈ ಬೆಣ್ಣೆಹಳ್ಳದ ಸಮಸ್ಯೆಗೆ ಅದ್ಯಾಕೋ ಬಹಳ ವರ್ಷಗಳಿಂದ, ದಶಕಗಳಿಂದ ಪರಿಹಾರವನ್ನ, ಅಲ್ಲಿ ಮತ್ತೊಂದು ಸೇತುವೆ ಕಟ್ಟಿದ್ರು ಅದು ಮುಳುಗ್ತು. ಒಟ್ನಲ್ಲಿ ಪರಿಹಾರವೇ ಇಲ್ಲ ಅಂತ ಅನ್ಸುತ್ತೆ. ಧಾರಾಕಾರ ಮಳೆಗೆ ಇಡೀ ವಾಣಿಜ್ಯ ನಗರಿ ಹುಬ್ಬಳ್ಳಿ ತತ್ತರಿಸಿರುವಂತದ್ದು. ಬಹುತೇಕ ಪ್ರದೇಶಗಳಲ್ಲಿ ಮಳೆಯ ನೀರು ಏನು ಮನೆಗಳಿಗೆ ನುಗ್ಗಿ ಸಾಕಷ್ಟು ಬಹುದೊಡ್ಡದಾದಂತಹ ಒಂದು ಅವಾಂತರವನ್ನೇ ಇಲ್ಲಿ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಸದ್ಯ ನಾನೀಗ ಹುಬ್ಬಳ್ಳಿಯ ಏನು ಪಡದೈನ ಹಕ್ಕಲ ಪ್ರದೇಶದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಬಹುತೇಕ ಮನೆಗಳಲ್ಲಿ ಏನು ನಿನ್ನೆ ಇಡೀ ರಾತ್ರಿ ಧಾರಾಕಾರವಾಗಿ ಸುರಿದಂತ ಮಳೆಯಿಂದಾಗಿ ಮಳೆ ನೀರು ಸಂಪೂರ್ಣವಾಗಿ ಏನು ಮನೆಗಳಿಗೆ ನುಗ್ಗಿ ಇಲ್ಲಿ ಏನು ಸಾಕಷ್ಟು ಒಂದು ಅವಾಂತರವನ್ನ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಈ ಮನೆ ಏನಿದೆ, ಈ ಮನೆ ಹಿಂಭಾಗದಲ್ಲೇ ಇರತಕ್ಕಂತ ಬೃಹತ್ ನಾಲಾ ಏನು ತುಂಬಿ ಇಲ್ಲಿ ಸಂಪೂರ್ಣವಾಗಿ ಪ್ರತಿಯೊಂದು ಮನೆಗಳಲ್ಲಿ ಈ ಒಂದು ಅವಾಂತರ ಸೃಷ್ಟಿ ಆಗಿರತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಈ ನಾಲಾಗಳ ಒಂದು ಪರಿಸ್ಥಿತಿಯಿಂದಾಗಿ, ಯಾಕಂದ್ರೆ ಪ್ರಮುಖವಾಗಿ ಪ್ರತಿಯೊಂದು ನಾಲಾಗಳು ಏನಿದಾವೆ ಅಲ್ಲಿ ತ್ಯಾಜ್ಯ ತುಂಬಿರುವಂತಹ ಹಿನ್ನೆಲೆ ಆ ತ್ಯಾಜ್ಯವನ್ನ ಸ್ವಚ್ಛಗೊಳಿಸದೇ ಇರುವಂತ ಈ ನಿಟ್ಟಿನಲ್ಲಿ ಇಲ್ಲಿ ಅವಾಂತರಗಳೇ ಸೃಷ್ಟಿ ಆಗ್ತಾ ಇದಾವೆ. ಇಲ್ಲಿನ ನಾಗರಿಕರನ್ನ ನಾನು ಕೇಳ್ತಾ ಹೋಗ್ತೀನಿ, ಅಮ್ಮ ಏನ್ ಸಮಸ್ಯೆ ಆಗಿದೆ, ರಾತ್ರಿ ಎಷ್ಟು ಗಂಟೆಗೆ ಈ ಸಮಸ್ಯೆ? 1 ಗಂಟೆ ಬಂದಿತ್ರಿ, ಅವಾಗೆಲ್ಲ ನೀರ್ ಬಂದ್ಬಿಡ್ತ್ರಿ. 3 ತಿಂಗಳು ಕೂಸ ಐತ್ರಿ, ತಗೊಂಡ್ ಎಲ್ಲಿ ಹೋಗ್ಬೇಕ್ರಿ ನಾವ್? ಎಲ್ಲ ನೀರು ಎಲ್ಲ ರೇಷನ್ ಗೀಷನ್ ಎಲ್ಲಾ ಹಾಳಾಗಿ ಹೋಗೈತ್ರಿ ಸರ್. ನಮ್ದು ಎಲ್ಲಾ ಪೂರ್ತಿಗ ನೀರೆಲ್ಲ ಇಲ್ಲಿ ಮಠ ಬಂದೈತ್ರಿ. ಎಲ್ಲಾ ಮಕ್ಳು ಓದುದು ಆತು, ಬರೀದಾತ, ಎಲ್ಲಾರ್ದು ಹಾಳಾಗಿ ಹೋಗ್ಬಿಟ್ಟೈತ್ ನೋಡ್ರಿ. ಎಲ್ಲ ಉದುರಿ ಕೂಸಿನ ಎಲ್ಲ ಅರ್ಬಿ ಗಿರಿಬಿ ಎಲ್ಲಾ ಹಾಳಾಗಿ ಹೋಗ್ಯಾವ ನೋಡ್ರಿ. ನಮ್ಮ ಪ್ರತಿ ಸಲ ಮಳಿ ಬಂದಾಗ ಸಮಸ್ಯೆ ನೋಡ್ರಿ. ನಾವು ಬಂದು 20 ವರ್ಷ ಆತ್ರಿ, ಬರೀ ಇದೇ ನೋಡುದ್ರಿ, ಇದ ಕತ್ತಿನರಿ. ಯಾವ್ದು ಏನು ಉಪಯೋಗ ಆಗಿಲ್ರಿ. 5,000 10,000 ಕೊಡ್ತಾರ್ರಿ, ಆದ್ರಿ ಎದಕ್ ಬರ್ತೈತ್ರಿ 5,000 10,000? ಸಮಸ್ಯೆ ಇದೆ ಹಿಂದ್ ನಾಲಾದಿಂದ ಸಮಸ್ಯೆ ಏನು? ನಾಲದ ಸಮಸ್ಯೆ ರೀ. ಇದು ಮತ್ತೆ ಅದು ತುಂಬಿದ್ರೆ ಇಲ್ಲಿ ನೀರ್ ಬರ್ತೈತಲ್ರಿ. ಗಾಡಿ ಹತ್ತಾಗಟ್ಟಲ್ಲ, ಇದು ಹಿಂಗ್ ಗಾಡಿ ಕಟ್ಟಿದ್ರೆ ಇದು ನಾಳ ಏನೈತ್ರ ಅತ್ತಾವ್ ಗಾಡಿ ಕೊಟ್ರಲ್ಲ, ಇದು ಇತ್ತಾವ್ ಗಾಡಿ ಕಟ್ಟಿದ್ರೆ ನೀರ್ ಬರೋದಿಲ್ಲ ಸರ್. ಒಂದ್ ಸಣ್ಣ ಮಳೆಗೂ ಮನಿ ಒಳಗೆ ನೀರ್ ಬರ್ತಾವ್ರಿ. ಈ ಕನಿಷ್ಠ ಅಂದ್ರೂ ಒಂದು 20 ಮನಿ ಹಿಂದ್ ಆತು ಮುಂದಾತು. ಈ ಸಲ ಅಂತೂ ದೊಡ್ಡ ಮಳೆ ಐತಲ್ಲ, ರೆಡ್ ಅಲರ್ಟ್ ಆಗೈತಲ್ಲ, ಆ ಸೈಡ್ ನೀರ್ ಬಾಳ್ ಬಂದೈತಿ ಸರ್.
ಏನ್ರಿ ಈಗ ಅಂದ್ರೆ ಸರ್ ಇಲ್ಲಿ ಪ್ರತಿಯೊಂದ್ ಸತಾನು ಒಂದ್ ಸಮಸ್ಯೆ ಆದ್ರೂ ಪರಿಹಾರ ಯಾರಿಗೂ ಬರಲ್ಲ ಸರ್. ಬೇಕಾದವ್ರಿಗೆ ಬರ್ತೈತೆ ಸರ್. ಯಾರಿಗೂ ಇಲ್ಲೇ ಯಾರಿಗೆ ಇನ್ಫ್ಲೂಯೆನ್ಸ್ ಇರ್ತೈತಿ ಅವ್ರಿಗೆ ಇರ್ತೈತಿ ಅವ್ರಿಗೆ ಅಷ್ಟ ಬರ್ತಿದೆ. ಏನ್ ಸಮಸ್ಯೆ ಆಗತೈತಿ ಇದು ಮಳಿ ನೀರ್ ಹೆಂಗ್ ನುಗ್ತೈತಿ ಇಲ್ಲಿ ಮನಿಗೆ? ಇಲ್ಲೇ ಬರ್ರಿ ಸರ್, ಇಲ್ಲಿ ಬರ್ರಿ, ನಾ ತೋರಿಸ್ತೀನಿ. ಇಲ್ಲೇ ಬರ್ರಿ, ಇಲ್ಲಿ ನಮ್ದು ಮೇನ್ ಸಮಸ್ಯೆ. ಹೇಳ್ರಿ ಏನ್ ಸಮಸ್ಯೆ ಆಗುತ್ತೆ? ನಾಲ ಐತಲ್ಲ ಗ್ಯಾಪ್ ಐತ್ ಸರ್, ಅದೇನ ಸರಿದಂಗ್ ಹಿಂದ ಕಂಪೌಂಡ್ ಕಟ್ಟಿಲ್ಲ ಏನಿಲ್ಲ, ಡೈರೆಕ್ಟ್ ಸೀದಾ ನೀರ್ ಇಲ್ಲೇ ಬರ್ತೈತಿ, ಓಣಿಗೆ ಬರ್ತೈತಿ. ಅದೇ ಪ್ರಾಬ್ಲಮ್ ಸರ್. ಕಂಪೌಂಡ್ ಏನ್ ಕಟ್ಟಿದ್ರ ಒಳಗಿನ ನಾಲ್ಕು ಪೂರಾ ಕ್ಲೀನ್ ಮಾಡಿದ್ರೆ ನೀರ್ ಬರಂಗಿಲ್ಲ ಸರ್, ನೀರ್ ಬರಂಗಿಲ್ಲ. ಈಗ ಪೂರಾ ಗ್ಯಾಪ್ ಇದ್ದಕ್ಕೆ ಎಲ್ಲಾ ನೀರ್ ಇಲ್ಲೇ ಹರ್ಕೊಂಡ್ ಬರ್ತೈತಿ ಸರ್, ಓಣಿಗೆ ಬರ್ತೈತಿ ಸೀದಾ. ಮತ್ ಅದೇ ಸಮಸ್ಯೆ ಸರ್, ಮತ್ತೇನಿಲ್ಲ ಸರ್. ಇಲ್ಲಿ ನೋಡಿ ಸರ್ ನೀವು ಅಣ್ಣ ಇಲ್ಲಿ ಇದು ಒಂದ್ ಕಡೆ ಇಲ್ಲಿನ ನಾಗರಿಕರ ಒಂದು ಆಕ್ರೋಶದ ಮಾತುಗಳು. ಒಂದ್ ಕಡೆ ಈ ಹಿಂಭಾಗದಲ್ಲಿ ಇರ್ತಕ್ಕಂತ ಬೃಹತ್ ನಾಲವನ್ನ ತಾವು ಗಮನಿಸ್ತಾ ಇರಬಹುದು. ಅದಕ್ಕೆ ತಡೆಗೋಡೆಯನ್ನ ನಿರ್ಮಾಣ ಮಾಡಿದ್ರೆ ಪ್ರತಿ ಬಾರಿಯೂ ಈ ಒಂದು ಅವಾಂತರ ಸೃಷ್ಟಿ ಆಗುವುದಿಲ್ಲ. ಆದ್ರೆ ಇಲ್ಲಿನ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಈ ಬಗ್ಗೆ, ಈ ಸಮಸ್ಯೆ ಬಗ್ಗೆ, ಈ ಗಂಭೀರತೆ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತಕ್ಕಂಥ ಒಂದು ಗಂಭೀರವಾದಂತಹ ಆರೋಪವನ್ನು ಇಲ್ಲಿನ ನಾಗರಿಕರು ಮಾಡ್ತಾ ಇದ್ರೆ, ಇಲ್ಲಿನ ನಾಗರಿಕರು ಹೇಳೋದಿಷ್ಟೇ, ಇಲ್ಲಿ ಶಾಶ್ವತವಾದಂತಹ ಒಂದು ಪರಿಹಾರವನ್ನು ನಮಗೆ ಕಲ್ಪಿಸಬೇಕು, ಇಲ್ಲವಾದಲ್ಲಿ ನಮಗೆ ಇಲ್ಲಿಂದ ಸ್ಥಳಾಂತರವಾದರೂ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ರಿಮೋಟ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಮಳೆ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಪ್ರಕಾಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಪ್ರಕಾಶ್, ಹುಬ್ಬಳ್ಳಿಯಲ್ಲಿ ಎಲ್ಲೆಲ್ಲಿ ಮಳೆ ಅವಾಂತರದಿಂದ ಏನೇನ್ ಸಮಸ್ಯೆಗಳಾಗಿದ್ದಾವೆ, ಮುನ್ನೆಚ್ಚರಿಕಾ ಕ್ರಮವಾಗಿ ಈಗ ಏನೇನ್ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ, ಸದ್ಯಕ್ಕೆ ಮಳೆ ಬಿಟ್ಟಿದ್ಯಾ, ಇನ್ನು ಹಾಗೇನೆ ಬರ್ತಾ ಇದೆಯಾ ಪ್ರಕಾಶ್? ಎಸ್ ರಂಜಿತ್, ಖಂಡಿತವಾಗ್ಲೂ ಏನಂದ್ರೆ ನಿನ್ನೆ ಇಡೀ ರಾತ್ರಿ ವರುಣನ ಆರ್ಭಟದಿಂದಾಗಿ ವಾಣಿಜ್ಯಗಿರಿ ಹುಬ್ಬಳ್ಳಿ, ಅದೇ ರೀತಿ ಕೇವಲ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲದೆ ಇಡೀ ಧಾರವಾಡ ಜಿಲ್ಲೆಯೇ ತತ್ತರಿಸಿ ಹೋಗಿರ್ತಕ್ಕಂಥದ್ದು. ಒಂದ್ ಕಡೆ ನಗರ ಪ್ರದೇಶಗಳಲ್ಲೂ ಸಹ ಇದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ ಏನು ಹೃದಯ ಭಾಗದಲ್ಲಿರ್ತಕ್ಕಂಥ ಪಡದೇನ ಹಕ್ಲು ಅಂದ್ರೆ ನ್ಯೂ ಇಂಗ್ಲಿಷ್ ಸ್ಕೂಲ್ ಭಾಗದಲ್ಲಿರ್ತಕ್ಕಂಥ ಪಡದೇನ ಹಕ್ಲು ಪ್ರದೇಶದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಏನು ಸುರುತ್ತ ವರುಣನ ಆರ್ಭಟಕ್ಕೆ ಇಲ್ಲಿ ಬಹುತೇಕ ಒಂದು 40-45ಕ್ಕೂ ಮನೆಗಳು ಸಾಕಷ್ಟು ಜಲಾವೃತ ಆಗಿರುವಂತದ್ದು. ಒಂದ್ ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿ ಏನು ನೀರು ನುಗ್ಗಿದೆ ಅಂದ್ರೆ ಇದರ ಈ ಮನೆ ಹಿಂಭಾಗ ಏನು ನಾಲಾ ಇದೆ, ಈ ಬೃಹತ್ ನಾಲಾ ತುಂಬಿ ಸಂಪೂರ್ಣವಾಗಿ ಇಲ್ಲಿ ಬಹುತೇಕ ಮನೆಗಳು ಜಲಾವೃತ ಆಗಿರುವಂತದ್ದು. ರಾತ್ರಿ ಇಡೀ ಇಲ್ಲಿನ ಜನರು ಸಂಪೂರ್ಣವಾಗಿ ಜಾಗರಣೆ ಮಾಡುವಂತ ಒಂದು ನಿರ್ಮಾಣ ಆಗಿತ್ತು. ಬಹುತೇಕ ಇಡೀ ಶಾಪವನ್ನು ಹಾಕುವಂತ ನಿಟ್ಟಿನಲ್ಲಿ ಇಲ್ಲಿ ಮುಂದಾಗಿರುವಂತದ್ದು. ನಾನು ಇಲ್ಲಿನ ವಾಸ್ತವ ಸ್ಥಿತಿಯನ್ನ ತಮಗೆ ತೋರಿಸ್ತಾ ಹೋಗ್ತೀನಿ, ಯಾವ ರೀತಿ ಸಮಸ್ಯೆ ಆಗಿದೆ ಅಂತಕ್ಕಂಥದ್ದು. ಯಾವ ರೀತಿ ಸಮಸ್ಯೆ ಆಗಿದೆ ಅಂತಕ್ಕಂಥದ್ದು ಪ್ರತಿಯೊಂದು ಎತ್ತರ ಮಟ್ಟದಲ್ಲಿ ಇರ್ತಕ್ಕಂಥ ಮನೆಗಳಿಗೂ ಕೂಡ ಏನು ಇಲ್ಲಿ ನೀರು ನುಗ್ಗಿರುವಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಬಹುದೊಡ್ಡ ಅವಾಂತರವೇ ಇಲ್ಲಿ ಸೃಷ್ಟಿಯಾಗಿದೆ. ಇನ್ನೂ ಕೂಡ ಬೆಳಗ್ಗೆ ಆದ್ರೂ ಕೂಡ ಇಡೀ ರಾತ್ರಿಯಿಂದ ಇಲ್ಲಿನ ನಾಗರಿಕರು ಮನೆಯಲ್ಲಿ ನುಗ್ಗಿರತಕ್ಕಂತ ನೀರನ್ನ ಹೊರಹಾಕುವಂತ ನಿಟ್ಟಿನಲ್ಲಿ ಇಲ್ಲಿ ಮುಂದಾಗಿರುವಂತದ್ದು. ರಂಜಿತ್, ಇನ್ನ ಪ್ರತಿ ಬಾರಿಯೂ ಪ್ರತಿ ವರ್ಷವೂ ಕೂಡ ಇಲ್ಲಿ ಮಳೆ ಬಂದ್ರೆ ಇದೇ ರೀತಿ ಒಂದು ಅವಾಂತರ ಸೃಷ್ಟಿ ಆಗುತ್ತೆ ಅಂತಕ್ಕಂಥ ಒಂದು ಅಳಲನ್ನ ಇಲ್ಲಿ ಯಾವ ರೀತಿ ಸಮಸ್ಯೆ ಆಗಿದೆ, ಪ್ರತಿ ಬಾರಿ ಇದೇ ಸಮಸ್ಯೆನ ಇಲ್ಲಿ ಸರ್ ಕೇಳಾಕ್ ನೋಡ್ರಿ ಸರ್, ರಾತ್ರಿ ಒಬ್ರು ಬಂದಿಲ್ರಿ ಸರ್ ಇನ್ನು ಮಟ್ಟ. ಸರ್ ನಾವು ಹುಡುಗರು ಕೆಲ್ಸಕ್ಕೆ ಹೋಗ್ಯಾರ ಸರ್. ಸಂಪರ್ಕ ಕಡಿತ ಆಗಿದೆ, ಮತ್ತೆ ಸಂಪರ್ಕ ಮಾಡೋಣ. ನಮ್ಮ ಪ್ರತಿನಿಧಿ ಪ್ರಕಾಶ್ ಅವರನ್ನ ನೋಡಿ, ಬಿಟ್ಟು ಬಿಡದೆ ಸುರಿದಂತ ಮಳೆ ತಂದಿರುವಂತ ಅವಾಂತರ ಅದು ಹುಬ್ಬಳ್ಳಿಯಲ್ಲಿ ಪ್ರತಿ ಬಾರಿಯೂ ಕೂಡ ಹಿಂಗೆ ಆಗುತ್ತಂತೆ. ಕಳೆದ ಸಲವೂ ಹಿಂಗೆ ಆಗಿತ್ತಂತೆ. ಆ ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ನೋಡಿ, ಎಷ್ಟು ಮಳೆ ಬಂದು ನೀರೆಲ್ಲ ಬಂದು ಒಳಗಡೆ ಇದ್ದಂತ ವಸ್ತು ಬಟ್ಟೆ ಬರೆ ಎಲ್ಲ ಕುಚ್ಕೊಂಡು ಹೋಗಿದೆ. ಹೆಸರು ಎಷ್ಟಿದೆ ನೋಡಿ. ಈ ಬೆಣ್ಣೆಹಳ್ಳದ ಸಮಸ್ಯೆಗೆ ಅದ್ಯಾಕೋ ಬಹಳ ವರ್ಷಗಳಿಂದ, ದಶಕಗಳಿಂದ ಪರಿಹಾರವನ್ನ, ಅಲ್ಲಿ ಮತ್ತೊಂದು ಸೇತುವೆ ಕಟ್ಟಿದ್ರು ಅದು ಮುಳುಗ್ತು. ಒಟ್ನಲ್ಲಿ ಪರಿಹಾರವೇ ಇಲ್ಲ ಅಂತ ಅನ್ಸುತ್ತೆ. ಧಾರಾಕಾರ ಮಳೆಗೆ ಇಡೀ ವಾಣಿಜ್ಯ ನಗರಿ ಹುಬ್ಬಳ್ಳಿ ತತ್ತರಿಸಿರುವಂತದ್ದು. ಬಹುತೇಕ ಪ್ರದೇಶಗಳಲ್ಲಿ ಮಳೆ ನೀರು ಏನು ಮನೆಗಳಿಗೆ ನುಗ್ಗಿ ಸಾಕಷ್ಟು ಬಹುದೊಡ್ಡದಾದಂತಹ ಒಂದು ಅವಾಂತರವನ್ನೇ ಇಲ್ಲಿ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಸದ್ಯ ನಾನೀಗ ಹುಬ್ಬಳ್ಳಿಯ ಏನು ಪಡದಾಯಿನ ಹಕ್ಕಲ ಪ್ರದೇಶದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಬಹುತೇಕ ಮನೆಗಳಲ್ಲಿ ಏನು ನಿನ್ನೆ ಇಡೀ ರಾತ್ರಿ ಧಾರಾಕಾರವಾಗಿ ಸುರಿದಂತ ಮಳೆಯಿಂದಾಗಿ ಮಳೆ ನೀರು ಸಂಪೂರ್ಣವಾಗಿ ಏನು ಮನೆಗಳಿಗೆ ನುಗ್ಗಿ ಇಲ್ಲಿ ಏನು ಸಾಕಷ್ಟು ಒಂದು ಅವಾಂತರವನ್ನ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಈ ಮನೆ ಏನಿದೆ, ಈ ಮನೆ ಹಿಂಭಾಗದಲ್ಲೇ ಇರತಕ್ಕಂತ ಬೃಹತ್ ನಾಲಾ ಏನು ತುಂಬಿ ಇಲ್ಲಿ ಸಂಪೂರ್ಣವಾಗಿ ಪ್ರತಿಯೊಂದು ಮನೆಗಳಲ್ಲಿ ಈ ಒಂದು ಅವಾಂತರ ಸೃಷ್ಟಿ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಈ ನಾಲಾಗಳ ಒಂದು
ಪರಿಸ್ಥಿತಿಯಿಂದಾಗಿ, ಯಾಕಂದ್ರೆ ಪ್ರಮುಖವಾಗಿ ಪ್ರತಿಯೊಂದು ನಾಲಗಳೇನಿದಾವೆ ಅಲ್ಲಿ ತ್ಯಾಜ್ಯ ತುಂಬಿರುವಂತಹ ಹಿನ್ನೆಲೆ ಆ ತ್ಯಾಜ್ಯವನ್ನ ಸ್ವಚ್ಛಗೊಳಿಸದೇ ಇರುವಂತ ಹೀಗಾಗಿ ಈ ನಿಟ್ಟಿನಲ್ಲಿ ಇಲ್ಲಿ ಅವಾಂತರಗಳೇ ಸೃಷ್ಟಿ ಆಗ್ತಾ ಇದಾವೆ. ಇಲ್ಲಿನ ನಾಗರಿಕರನ್ನ ನಾನು ಕೇಳ್ತಾ ಹೋಗ್ತೀನಿ, ಅಮ್ಮ ಏನ್ ಸಮಸ್ಯೆ ಆಗಿದೆ, ರಾತ್ರಿ ಎಷ್ಟು ಗಂಟೆಗೆ ಈ ಸಮಸ್ಯೆ? 1 ಗಂಟೆ ಆಗಿ ಬಂದಿತ್ರಿ, ಅವಾಗೆಲ್ಲ ನೀರ್ ಬಂದ್ಬಿಡ್ತ್ರಿ. 3 ತಿಂಗಳು ಕೂಸೈತ್ರಿ, ತಗೊಂಡ್ ಎಲ್ಲಿ ಹೋಗ್ಬೇಕ್ರಿ ನಾವ್? ಎಲ್ಲ ನೀರು ಎಲ್ಲ ರೇಷನ್ ಗಿಷನ್ ಎಲ್ಲಾ ಹಾಳಾಗಿ ಹೋಗೈತ್ರಿ ಸರ್. ನಮ್ದು ಎಲ್ಲ ಪೂರ್ತಿಗ ನೀರೆಲ್ಲ ಇಲ್ಲಿ ಮಟ್ಟ ಬಂದೈತ್ರಿ. ಎಲ್ಲ ಮಕ್ಳು ಓದುದು ಆತು, ಬರೀದ್ ಆತು, ಎಲ್ಲಾರ್ದು ಹಾಳಾಗಿ ಹೋಗ್ಬಿಟ್ಟೈತ್ ನೋಡ್ರಿ. ಎಲ್ಲ ಇದು ರೀ ಕೂಸಿನೂ ಎಲ್ಲ ಅರ್ಬಿ ಗಿರಿಬಿ ಎಲ್ಲ ಹಾಳಾಗಿ ಹೋಗ್ಯಾವ ನೋಡ್ರಿ. ನಮ್ಮ ಪ್ರತಿ ಸಲ ಮಳಿ ಬಂದಾಗ ಇದ ಸಮಸ್ಯೆ ರೀ ನೋಡ್ರಿ. ನಾವು ಬಂದು 20 ವರ್ಷ ಆತ್ರಿ, ಬರೀ ಇದೇ ನೋಡುದ್ರಿ, ಇದ ಕತ್ತಿನರಿ ರೀ. ಯಾವ್ದು ಏನು ಉಪಯೋಗ ಆಗಿಲ್ರಿ. 5,000 10,000 ಕೊಡ್ತಾರ್ರಿ, ಆದ್ರಿ ಎದಕ್ ಬರ್ತೈತ್ರಿ ಅದು 5,000 10,000? ಎದಕ್ಕಮ್ಮ ಸಮಸ್ಯೆ ಇದೆ? ಹಿಂದ್ ನಾಲಾದಿಂದ ಸಮಸ್ಯೆ ಏನು? ನಾಲದ ಸಮಸ್ಯೆ ರೀ ಇದೆ. ಮತ್ತೆ ಅದು ತುಂಬಿದ್ರೆ ಇಲ್ಲಿ ನೀರ್ ಬರ್ತೈತಲ್ರಿ. ಗಾಡಿ ಹತ್ತಾಗಲ್ಲ, ಇದು ಹಿಂಗ್ ಗಾಡಿ ಕಟ್ಟಿದ್ರೆ ಇದು ನಾಳೆ ಏನಿದ್ರ ಅತ್ತಾವ್ ಗಾಡಿ ಕೊಟ್ರಲ್ಲ, ಇದು ಇತ್ತಾವ್ ಗಾಡಿ ಕಟ್ಟಿದ್ರೆ ನೀರ್ ಬರೋದಿಲ್ಲ ಸರ್. ಒಂದ್ ಸಣ್ಣ ಮಳೆಗೂ ಮನಿ ಒಳಗೆ ನೀರ್ ಬರ್ತಾವ್ರಿ. ಈ ಕನಿಷ್ಠ ಅಂದ್ರೂ ಒಂದು 20 ಮನಿ ಹಿಂದಾತು ಮುಂದಾತು. ಈ ಸಲ ಅಂತೂ ದೊಡ್ಡ ಮಳೆ ಐತಲ್ಲ, ರೆಡ್ ಅಲರ್ಟ್ ಆಗೈತಲ್ಲ, ಆ ಸೈಡ್ ನೀರ್ ಬಾಳ್ ಬಂದಿದೆ ಸರ್. ಏನ್ರಿ ಈಗ ಅಂದ್ರೆ ಸರ್ ಇಲ್ಲಿ ಪ್ರತಿಯೊಂದ್ ಸತಾನು ಒಂದ್ ಸಮಸ್ಯೆ ಆದ್ರೂ ಪರಿಹಾರ ಯಾರಿಗೂ ಬರಲ್ಲ ಸರ್. ಬೇಕಾದವ್ರಿಗೆ ಬರ್ತೈತಿ ಸರ್. ಯಾರಿಗೂ ಇಲ್ಲೇ ಯಾರಿಗೆ ಇನ್ಫ್ಲೂಯೆನ್ಸ್ ಇರ್ತೈತಿ ಅವ್ರಿಗೆ ಇರ್ತೈತಿ, ಅವ್ರಿಗೆ ಅಷ್ಟ ಬರ್ತಿದೆ. ಏನ್ ಸಮಸ್ಯೆ ಆಗತೈತಿ? ಇದು ಮಳಿ ನೀರ್ ಹೆಂಗ್ ನುಗ್ತೈತಿ ಇಲ್ಲಿ ಮನಿಗೆ? ಇಲ್ಲೇ ಬರ್ರಿ ಸರ್, ಇಲ್ಲಿ ಬರ್ರಿ, ನಾ ತೋರಿಸ್ತೀನಿ. ಇಲ್ಲೇ ಬರ್ರಿ, ಇಲ್ಲಿ ನಮ್ದು ಮೇನ್ ಸಮಸ್ಯೆ. ಏನ್ ಸಮಸ್ಯೆ ಆಗುತ್ತೆ? ನಾಲಾ ಐತಲ್ಲ, ಗ್ಯಾಪ್ ಐತಿ ಸರ್. ಅದೇನ ಸರಿದಂಗ್ ಹಿಂದ ಕಾಂಪೌಂಡ್ ಕಟ್ಟಿಲ್ಲ, ಏನಿಲ್ಲ. ಡೈರೆಕ್ಟ್ ಸೀದಾ ನೀರ್ ಇಲ್ಲೇ ಬರ್ತೈತಿ, ಓಣಿಗೆ ಬರ್ತೈತಿ. ಅದ ಪ್ರಾಬ್ಲಮ್ ಸರ್. ಕಾಂಪೌಂಡ್ ಏನ್ ಕಟ್ಟಿದ್ರ ಒಳಗಿಂದ 4 ಪೂರಾ ಕ್ಲೀನ್ ಮಾಡಿದ್ರೆ ನೀರ್ ಬರಂಗಿಲ್ಲ ಸರ್. ನೀರ್ ಬರಂಗಿಲ್ಲ. ಈಗ ಪೂರಾ ಗ್ಯಾಪ್ ಇದ್ದಕ್ಕೆ ಎಲ್ಲಾ ನೀರ್ ಇಲ್ಲೇ ಹರ್ಕೊಂಡ್ ಬರ್ತೈತಿ ಸರ್, ಓಣಿಗೆ ಬರ್ತೈತಿ ಸೀದಾ. ಮತ್ ಅದೇ ಸಮಸ್ಯೆ ಸರ್, ಮತ್ತೇನಿಲ್ಲ ಸರ್. ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸರ್ ನೀವು ಅಣ್ಣ, ಇಲ್ಲಿ ಇದು ಒಂದ್ ಕಡೆ ಇಲ್ಲಿನ ನಾಗರಿಕರ ಒಂದು ಆಕ್ರೋಶದ ಮಾತುಗಳು. ಒಂದ್ ಕಡೆ ಈ ಹಿಂಭಾಗದಲ್ಲಿ ಇರ್ತಕ್ಕಂತ ಬೃಹತ್ ನಾಲವನ್ನ ತಾವು ಗಮನಿಸ್ತಾ ಇರಬಹುದು. ಅದಕ್ಕೆ ತಡೆಗೋಡೆಯನ್ನ ನಿರ್ಮಾಣ ಮಾಡಿದ್ರೆ ಪ್ರತಿ ಬಾರಿಯೂ ಈ ಒಂದು ಅವಾಂತರ ಸೃಷ್ಟಿ ಆಗುವುದಿಲ್ಲ. ಆದ್ರೆ ಇಲ್ಲಿನ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಈ ಸಮಸ್ಯೆ ಬಗ್ಗೆ, ಈ ಗಂಭೀರತೆ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತಕ್ಕಂಥ ಒಂದು ಗಂಭೀರವಾದಂತಹ ಆರೋಪವನ್ನು ಇಲ್ಲಿನ ನಾಗರಿಕರು ಮಾಡ್ತಾ ಇದ್ದಾರೆ. ಇಲ್ಲಿನ ನಾಗರಿಕರು ಹೇಳೋದಿಷ್ಟೇ, ಇಲ್ಲಿ ಶಾಶ್ವತವಾದಂತಹ ಒಂದು ಪರಿಹಾರವನ್ನು ನಮಗೆ ಕಲ್ಪಿಸಬೇಕು, ಇಲ್ಲವಾದಲ್ಲಿ ನಮಗೆ ಇಲ್ಲಿಂದ ಸ್ಥಳಾಂತರವಾದರೂ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.